ಅವರ ಕನ್ನಡ ಹಾಗೂ ತುಳು ಈ ಮಿಕ್ಸಪ್ ಭಾಷೆಯನ್ನ ಕರ್ನಾಟಕದ ಜನತೆಯೇ ಒಪ್ಕೊಂಡಿದೆ. ಅಂತದ್ರಲ್ಲಿ ನಿಮಗೇನ್ ಪ್ರಾಬ್ಲಮ್ಮು? ಮನೆ ಒಳಗೆ ಇರುವಂತಹ ನಿಮ್ಮನ್ನ ನೋಡ್ಬಿಟ್ಟು ನೀವು ಗೆಲ್ಬೇಕೋ ಗೆಲ್ಬಾರ್ದೋ, ಮನೇಲಿ ಇರ್ಬೇಕೋ ಇರ್ಬಾರ್ದೋ ಅಂತ ಡಿಸೈಡ್ ಮಾಡೋದು ಕರ್ನಾಟಕದ ಜನತೆ. ತಪ್ಪು ಎದ್ರು ತಪ್ಪು, ಸ್ನಾನಕ್ಕೆ ಹೋದ್ರು ತಪ್ಪು, ಬಾತ್ರೂಮ್ಗೆ ಹೋದ್ರು ತಪ್ಪು. ಒಟ್ಟು ರಕ್ಷಿತಾ ಶೆಟ್ಟಿ ಏನೇ ಮಾಡಿದ್ರು ಕೂಡ ತಪ್ಪು. ನೀವೆಲ್ಲರೂ ನೀಟಾಗಿ ಕನ್ನಡ ಮಾತಾಡ್ತೀರಾ, ನೀವ್ ಯಾರು ಕೂಡ ಇಂಗ್ಲಿಷ್ ಮಿಕ್ಸಪ್ ಮಾಡೋದೇ ಇಲ್ವಾ? ರಿಷಾ ಅವ್ರಿಗಂತೂ ಚಪ್ಪಾಳನ್ನ ಕೊಡ್ಬೇಕು. ಅವ್ರು ಕೊಟ್ಟಿದ್ದು ಬಿಲ್ಡಪ್ಗೂ ಈಗ ಅವ್ರು ಇರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ರಕ್ಷಿತಾ ಶೆಟ್ಟಿಯನ್ನ ಝೀರೋ ಮಾಡ್ಬೇಕು ಅಂತ ಹೊರಟಿದ್ದೀರಾ, ಬಟ್ ಅದು ಅಸಾಧ್ಯ. ಈ ಕೆಣಕಿ ನಿಮ್ ಗುಂಡಿ ನೀವೇ ತೊಡ್ಕೋತೀರಿ. ಸಿಟ್ಟು ಬಂದಾಗ ಮನ್ಸಲ್ಲಿದ್ದಂತಹ ಪದಗಳೆಲ್ಲ ಬಾಯಿಂದ ಆಚೆ ಬರೋದು ಕಾಮನ್. ಸಿಟ್ಟು ಬಂದಾಗ ನೀವೇನೇನ್ ಮಾತಾಡ್ತೀರಾ ಅಂತ ನಿಮಗೇನಾದ್ರೂ ಗೊತ್ತಾಗುತ್ತಾ? ನಾನು ಕನ್ನಡ ಮಾತಾಡದ್ನ, ನಾನು ಇಂಗ್ಲಿಷ್ ಮಾತಾಡದ್ನ ಅಥವಾ ಇಂಗ್ಲಿಷ್ ಜಾಸ್ತಿ ಮಾತಾಡದ್ನ? ಒಂದ್ಸಲ ನೀವೇ ಜಗಳ ಆಡಿರೋದನ್ನ ಬಿಗ್ ಬಾಸ್ ಹತ್ರ ಹೇಳ್ಬಿಟ್ಟು ರೀಕ್ಯಾಪ್ ಹಾಕ್ಸಿ ನೋಡಿ, ಅವಾಗ ನೀವೆಷ್ಟು ಕನ್ನಡದಲ್ಲಿ ಮಾತಾಡಿದ್ದೀರಾ ಅದು ನಿಮಗೆ ಅರ್ಥ ಆಗುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ರಕ್ಷಿತಾ ಶೆಟ್ಟಿ ಅವರನ್ನ ರಾಶಿಕಾ ಶೆಟ್ಟಿ ಹಾಗೇನೆ ಅಶ್ವಿನಿ ಗೌಡ ಹಾಗೇನೆ ರಿಷಾ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಅವರ ಭಾಷೆಯನ್ನ ಟಾರ್ಗೆಟ್ ಮಾಡ್ತಾರೆ, ಅವರು ಮಾಡುವ ಕೆಲಸವನ್ನ ಟಾರ್ಗೆಟ್ ಮಾಡ್ತಾರೆ, ಟಾಸ್ಕ್ ಆಡಿದ್ರು ಟಾರ್ಗೆಟ್ ಮಾಡ್ತಾರೆ, ಕೂತ್ರು ಟಾರ್ಗೆಟ್ ಮಾಡ್ತಾರೆ, ನಿಂತ್ರು ತಪ್ಪು, ಕೂತ್ರು ತಪ್ಪು, ಎದ್ರು ತಪ್ಪು, ಸ್ನಾನಕ್ಕೆ ಹೋದ್ರು ತಪ್ಪು, ಬಾತ್ರೂಮ್ಗೆ ಹೋದ್ರು ತಪ್ಪು. ಒಟ್ಟು ರಕ್ಷಿತಾ ಶೆಟ್ಟಿ ಏನೇ ಮಾಡಿದ್ರು ಕೂಡ ತಪ್ಪು ತಪ್ಪು ತಪ್ಪು. ರಕ್ಷಿತಾ ಶೆಟ್ಟಿ ಆಕ್ಚುಲಿ ಮಂಗಳೂರವ್ರು ಆಗಿದ್ರು ಕೂಡ ಅವರು ಮುಂಬೈನಲ್ಲಿ ಬೆಳೆದಿತ್ತು, ಹೀಗಾಗಿ ಅವರಿಗೆ ಅಷ್ಟು ನೀಟಾಗಿ ಕನ್ನಡ ಬರೋದಿಲ್ಲ. ಸೊ ನಾನು ಕೂಡ ತುಳು ಭಾಷೆ ಆಗಿರೋದ್ರಿಂದ ಒಂದಂತೂ ಕ್ಲಿಯರ್ ಮಾಡ್ತೀನಿ ಕೇಳಿ, ಅವರು ಮಂಗಳೂರು ಭಾಗದವ್ರು ಆಗಿರೋದ್ರಿಂದ ಅವರಿಗೆ ತುಳು ಮಾತಾಡುವಷ್ಟು ಈಸಿಯಾಗಿ ಕನ್ನಡ ಮಾತನಾಡೋದಕ್ಕೆ ಬರೋದಿಲ್ಲ. ಯಾವಾಗ್ಲೂ ರಿಷಾ ಅವರು ಹೇಳ್ತಾ ಇರ್ತಾರೆ, ಜಗಳ ಆಡ್ಬೇಕಾದ್ರೆ ಮಾತ್ರ ಕನ್ನಡ ಬಂದ್ಬಿಡುತ್ತಾ, ಬೇರೆ ಟೈಮಲ್ಲಿ ಯಾಕೆ ಬರಲ್ಲ? ಸುದೀಪ್ ಅವ್ರು ಬಂದಾಗ ಮಾತ್ರ ಅದು ಇದು ಅಂತ ಯಾಕೆ ಡೌ ಮಾಡ್ತಾರೆ? ಹಿಂಗೆ ಏನೇನು ರಕ್ಷಿತಾಗೆ ಕನ್ನಡ ಬರುತ್ತೆ, ಬರೀ ನಾಟಕ ಆಡ್ತಿದ್ದಾರೆ ಅನ್ನೋ ತರ ಇವರೆಲ್ಲ ಕ್ರಿಯೇಟ್ ಮಾಡ್ಕೊಳ್ತಿದ್ದಾರೆ. ಅಶ್ವಿನಿ ಗೌಡ ಆಗಿರಬಹುದು, ರಾಶಿಕಾ ಶೆಟ್ಟಿ, ಹೊರಗಡೆ ಎಲಿಮಿನೇಟ್ ಆದಂತಹ ಅಶ್ವಿನಿ ಹಾಗೇನೆ ರಿಷಾ ಅವರು, ಇವರೆಲ್ಲರಿಗೂ ಕೂಡ ಇವರ ಭಾಷೆಯದ್ದೇ ಕಂಪ್ಲೇಂಟ್. ಅವರ ಕನ್ನಡ ಹಾಗೂ ತುಳು ಈ ಮಿಕ್ಸಪ್ ಭಾಷೆಯನ್ನ ಕರ್ನಾಟಕದ ಜನತೆಯೇ ಒಪ್ಕೊಂಡಿದೆ. ಅಂತದ್ರಲ್ಲಿ ನಿಮಗೇನ್ ಪ್ರಾಬ್ಲಮ್ಮು? ಮನೆ ಒಳಗೆ ಇರುವಂತಹ ನಿಮ್ಮನ್ನ ನೋಡ್ಬಿಟ್ಟು ನೀವು ಗೆಲ್ಬೇಕೋ ಗೆಲ್ಬಾರ್ದೋ, ಮನೇಲಿ ಇರ್ಬೇಕೋ ಇರ್ಬಾರ್ದೋ ಅಂತ ಡಿಸೈಡ್ ಮಾಡೋದು ಕರ್ನಾಟಕದ ಜನತೆ. ಸೊ ಅವರಿಗೆ ಅವರ ಭಾಷೆ ಮೆಚ್ಚುಗೆ ಆಗಿದೆ ಅಂತ ಮೇಲೆ ನಿಮಗೇನ್ ಪ್ರಾಬ್ಲಮ್ಮು? ಇದು ನನ್ನ ಒಂದು ಪಾಯಿಂಟ್. ನೀವು ಯಾರೆಲ್ಲ ರಕ್ಷಿತಾ ಶೆಟ್ಟಿಗೆ ಕಂಪ್ಲೇಂಟ್ ಮಾಡ್ತಿದ್ದೀರಲ್ವಾ, ಕನ್ನಡ ಬಂದ್ರೂ ಮಾತಾಡಲ್ಲ ಅಂತ. ಸೊ ನಿಮಗೆಲ್ಲ ಒಂದ್ ಕ್ವಶನ್, ನೀವೆಲ್ಲರೂ ನೀಟಾಗಿ ಕನ್ನಡ ಮಾತಾಡ್ತೀರಾ, ನೀವ್ ಯಾರು ಕೂಡ ಇಂಗ್ಲಿಷ್ ಮಿಕ್ಸಪ್ ಮಾಡೋದೇ ಇಲ್ವಾ? ಇವನ್ ಅಶ್ವಿನಿ ಗೌಡ, ರಿಷಾ ಹಾಗೇನೆ ಅಶ್ವಿನಿ ಅವರು, ಇನ್ನೊಬ್ರು ಯಾರವರು ರಾಶಿಕಾ ಶೆಟ್ಟಿ, ನೀವ್ ಯಾರು ಕೂಡ ಕನ್ನಡದ ಮಧ್ಯೆ ಇಂಗ್ಲಿಷ್ ನ ಯೂಸ್ ಮಾಡದೇ ಇಲ್ಲ. ನಾನು ಅಚ್ಚ ಕನ್ನಡತಿ ಅಂತ ನೀವೆಲ್ಲ ಪ್ರೂವ್ ಮಾಡಿ ಆಮೇಲೆ ರಕ್ಷಿತಾ ಶೆಟ್ಟಿಗೆ ನೀನ್ ಕನ್ನಡ ಚೆನ್ನಾಗಿ ಮಾತಾಡು ಅಂತ ಹೇಳಿ. ನೀವೆಲ್ಲ ಹೇಳ್ತಿರೋದೇನು, ಕನ್ನಡ ಬಂದ್ರು ಅವಳು ಮಾತಾಡ್ತಿಲ್ಲ, ಬೇಕು ಅಂತಾನೆ ಇದ್ ಮಾಡ್ತಿಲ್ಲ, ಜಗಳ ಬಂದಾಗ ಮಾತ್ರ ಮಾತಾಡ್ತಿಲ್ಲ. ಎಸ್, ಸಿಟ್ಟು ಬಂದಾಗ ಮನ್ಸಲ್ಲಿದ್ದಂತಹ ಪದಗಳೆಲ್ಲ ಬಾಯಿಂದ ಆಚೆ ಬರೋದು ಕಾಮನ್. ನಿಮಗಾದ್ರೂ ಅಷ್ಟೇ. ಸಿಟ್ಟು ಬಂದಾಗ ನೀವೇನೇನ್ ಮಾತಾಡ್ತೀರಾ ಅಂತ ನಿಮಗೇನಾದ್ರೂ ಗೊತ್ತಾಗುತ್ತಾ? ನಾನು ಕನ್ನಡ ಮಾತಾಡದ್ನ, ನಾನು ಇಂಗ್ಲಿಷ್ ಮಾತಾಡದ್ನ ಅಥವಾ ಇಂಗ್ಲಿಷ್ ಜಾಸ್ತಿ ಮಾತಾಡದ್ನ? ಇದ್ ಯಾರಾದ್ರೂ ಯೋಚನೆ ಮಾಡ್ತೀರಾ? ಒಂದ್ಸಲ ನೀವೇ ಜಗಳ ಆಡಿರೋದನ್ನ ಬಿಗ್ ಬಾಸ್ ಹತ್ರ ಹೇಳ್ಬಿಟ್ಟು ರೀಕ್ಯಾಪ್ ಹಾಕ್ಸಿ ನೋಡಿ, ಅವಾಗ ನೀವೆಷ್ಟು ಕನ್ನಡದಲ್ಲಿ ಮಾತಾಡಿದ್ದೀರಾ ಅದು ನಿಮಗೆ ಅರ್ಥ ಆಗುತ್ತೆ. ಅಟ್ಲೀಸ್ಟ್ ಆ ಹುಡುಗಿ ತುಳುಯಿಂದ ಕನ್ನಡ ಕಲಿಯೋದಕ್ಕೆ ಅಷ್ಟು ಪ್ರಯತ್ನ ಪಡ್ತಿದಾರಲ್ವಾ, ಅದು ಯಾರಿಗೂ ಕಾಣಿಸೋದಿಲ್ವಲ್ಲ. ಜಗಳ ಅಂದ್ಮೇಲೆ ಆ ಫ್ಲೋ ಅಲ್ಲಿ ಯಾವುದೇ ಭಾಷೆ ಆಗ್ಲಿ ಮನಸ್ಸಲ್ಲಿದ್ದ ಪದಗಳು ಆಚೆ ಬಂದೇ ಬರುತ್ತೆ, ಅದು ಕಾಮನ್ ಕೂಡ ಹೌದು. ಇಷ್ಟು ನಿಮಗೆ ಬೇಸಿಕ್ ಆಗಿ ಅರ್ಥ ಆಗಿಲ್ಲ ಅಂದ್ರೆ ಏನು ಹೇಳೋಕ್ಕಾಗಲ್ಲ. ನೀವೆಲ್ಲ ಏಜ್ ಅಲ್ಲಿ ದೊಡ್ಡೋರಿದ್ದೀರಾ, ಹೋಗಿ ಆ ಚಿಕ್ಕ ಹುಡುಗಿಗೆ ಇಷ್ಟೆಲ್ಲ ಟಾರ್ಗೆಟ್ ಮಾಡ್ತಿರಲ್ವಾ, ಇದ್ರ ಅರ್ಥ ಆಕೆ ಕೂಡ ಕಾಂಪಿಟೇಟರ್ ಅನ್ನೋದಂತೂ ನೀಟಾಗಿ ಅರ್ಥ ಆಗುತ್ತೆ. ಇನ್ನೊಂದೇನು ಹೇಳಕ್ ಬರ್ತಿದೀನಿ ಅಂತ ಅಂದ್ರೆ, ನಿಮ್ಮೆಲ್ಲಾರ್ದು ಕೂಡ ಒಂದೊಂದು ಸ್ಟ್ರಾಟರ್ಜಿ. ಜಗಳ ಆಡೋದ್ರಿಂದನೇ ಗೆಲ್ಬಹುದು, ಈ ಮನೇಲಿ ಹಿಂಗಿದ್ರೆ ಮಾತ್ರ ಗೆಲ್ಬಹುದು, ಇನ್ನು ಕೆಲವರು ಟಾಸ್ಕ್ ಆಡಿದ್ರೆ ಮಾತ್ರ ಗೆಲ್ಬಹುದು, ಈ ಲೆಕ್ಕಾಚಾರಗಳೆಲ್ಲ ನಿಮ್ಮಲ್ಲಿದೆ. ಓಕೆನಾ? ನೀವು ಮಾತ್ರ ಸ್ಟ್ರಾಟಜಿ ಮಾಡ್ಬೋದು, ರಕ್ಷಿತಾ ಶೆಟ್ಟಿ ಮಾತ್ರ ಸ್ಟ್ರಾಟಜಿ ಮಾಡ್ಬಾರ್ದು ಅಲ್ವಾ? ನೀವೆಲ್ಲರೂ ಹೇಳ್ತಿರಲ್ವಾ ಕನ್ನಡ ಬರಲ್ಲ ಅಂತ ಹೇಳ್ತಾಳಲ್ವಾ, ಅದೇ ಅವಳ ಸ್ಟ್ರಾಟರ್ಜಿ ಅಂತ. ಆಗ್ಲಿ, ನಿಮಗೇನು ಅದವಳ ಸ್ಟ್ರಾಟರ್ಜಿ ಇರಬಹುದು ಅಥವಾ ಇಲ್ದೆ ಕೂಡ ಇರ್ಬೋದು, ಬಟ್ ನಿಮಗೇನು? ನೀವೆಲ್ಲ ಯಾವ್ಯಾವ್ದೋ ರೀತಿ ಸ್ಟ್ರಾಟರ್ಜಿ ಮಾಡ್ಬೋದಂತೆ, ಬಟ್ ರಕ್ಷಿತಾ ಶೆಟ್ಟಿ ಮಾತ್ರ ಸ್ಟ್ರಾಟರ್ಜಿ ಮಾಡ್ಬಾರ್ದಾ? ಇದು ರಕ್ಷಿತಾ ಶೆಟ್ಟಿ ಅಭಿಮಾನಿ ಆಗಿರ್ಬೋದು ಅಥವಾ ನನ್ನ ಒಂದು ಪರ್ಸನಲ್ ರಿವ್ಯೂ ಅಂತಾನೆ ನಾನ್ ಹೇಳ್ತೀನಿ. ಸೊ ನಿಮಗಾದ್ರೆ ಆಟ ಆಡಿ, ಬಟ್ ಭಾಷೆ ವಿಚಾರಕ್ಕೆ ಯಾರು ಬರಬೇಡಿ. ಎಲ್ಲರಿಗೂ ಕೂಡ ಅವ್ರದೇ ಒಂದು ಭಾಷೆಯಲ್ಲಿ ಪರಿಣಿತರಿರ್ತಾರೆ. ಹಾಗೇನೆ ರಕ್ಷಿತಾ ಶೆಟ್ಟಿ ಅವರು ತುಳುವಲ್ಲಿ ತುಂಬಾ ಚೆನ್ನಾಗಿ ಮಾತನಾಡ್ತಾರೆ, ಕನ್ನಡ ಅಷ್ಟೊಂದು ಫ್ಲೂಯೆನ್ಸಿ ಆಗಿ ಬರೋದು. ಇದೊಂದು ಚಿಕ್ಕ ವಿಚಾರ ನೀವು ಅರ್ಥ ಮಾಡ್ಕೊಂಡಿದ್ರೆ ಬಹುಶಃ ಆ ಹುಡುಗಿ ಬಗ್ಗೆ ಇಷ್ಟೆಲ್ಲಾ ಡ್ರ್ಯಾಗ್ ಮಾಡ್ಕೊಂಡು ನೀವು ಜಗಳ ಆಡೋದಕ್ಕೆ ಹೋಗ್ತಿರ್ಲಿಲ್ಲ. ರಕ್ಷಿತಾ ಶೆಟ್ಟಿ ಟಾಸ್ಕ್ ಅಲ್ಲಿ ಇದ್ದಾಳೆ, ಕಿಚನ್ ಅಲ್ಲಿ ಕಾಣಿಸ್ಕೋತಾಳೆ, ಎಲ್ಲಾ ಕೆಲಸದಲ್ಲೂ ಕಾಣಿಸ್ಕೋತಾರೆ, ಬಟ್ ನೀವು
ಟಾಸ್ಕ್ ಇನ್ನೊಬ್ರ ಬಗ್ಗೆ ಮಾತನಾಡೋದ್ ಬಿಟ್ರೆ ಎಲ್ಲೂ ಕಾಣಿಸ್ಕೊಳಲ್ಲ. ರಿಷಾ ಅವ್ರಿಗಂತೂ ಚಪ್ಪಾಳನೆ ಕೊಡ್ಬೇಕು ಅನ್ಸುತ್ತೆ. ಯಾಕಂತಂದ್ರೆ ಮನೆಗ್ ಅವ್ರು ಫಸ್ಟ್ ಬಂದಾಗ ಅವ್ರು ಕೊಟ್ಟಿದ್ದು ಬಿಲ್ಡಪ್ಗೂ ಈಗ ಅವ್ರು ಇರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆ ಚಿಕ್ಕ ಹುಡ್ಗಿಗ್ ಅಷ್ಟೆಲ್ಲ ಏಳ್ಸಿದ್ರ ನೀವು. ಜಾನ್ವಿ ಮತ್ತೆ ಅಶ್ವಿನಿ ಅವರು ಮಾಡಿದ ಗೆಜ್ಜೆ ಫ್ರ್ಯಾಂಕ್ ವಿಚಾರಕ್ಕೆ ಎಷ್ಟೆಲ್ಲಾ ಮಾತಾಡಿದ್ರು ರಿಷಾ ಅವರು. ತಾನ್ ಹೇಳಿದ್ ಮಾತು ಇವ್ರಿಗೆ ಅಷ್ಟ್ ಬೇಗ ಮರ್ತ್ ಹೋಯ್ತಾ ಹಾಗಾದ್ರೆ? ಈಗ ಇವ್ರೇನ್ ಮಾಡ್ತಿದ್ದಾರೆ? ಅವ್ರ ತಲೆನೂ ಹಾಳ್ ಮಾಡಿ ಅವ್ರ ತಲೆಗೂ ಹುಳ ಬಿಟ್ಟು ಇವ್ರ ತಲೆಗೂ ಹುಳ ಬಿಟ್ಕೊಂಡು ಒಟ್ಟಾರೆ ರಕ್ಷಿತಾ ಶೆಟ್ಟಿಯನ್ನ ಝೀರೋ ಮಾಡ್ಬೇಕು ಅಂತ ಹೊರಟಿದ್ದೀರಾ. ಬಟ್ ಅದು ಅಸಾಧ್ಯ. ನಿಮಗ್ ಗೊತ್ತಿಲ್ಲ, ನೀವ್ ಅವ್ರನ್ನ ಕೆಣಕಿ 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 ನಿಮ್ ಗುಂಡಿ ನೀವೇ ತೊಡ್ಕೋತಿದ್ದೀರಾ ಅಂತ. ರಕ್ಷಿತಾ ಶೆಟ್ಟಿಗೆ ಅಷ್ಟು ಫ್ಯಾನ್ಸ್ ಇದಾರೆ, ಸಪೋರ್ಟ್ ಮಾಡೋರು ಇದಾರೆ. ನೀವು ಫಿಲಂ ಆಕ್ಟರ್ಸ್ ಆಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಈಗಿನ ಒಂದು ಜನರೇಷನ್ ಅಲ್ಲಿ ಯೂಟ್ಯೂಬರ್ಗೂ ಕೂಡ ಅಷ್ಟೇ ವ್ಯಾಲ್ಯೂ ಇದೆ. ಯಾಕಂತಂದ್ರೆ ಅವರು ಒಂದು ವಿಡಿಯೋ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ ಮಾಡೋದಿಲ್ಲ. ಒಂದು ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿ ಅದನ್ನ ಶೇರ್ ಮಾಡಿ ಅದೊಂದು ವ್ಯೂಸ್ ಬರ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ಯೂಟ್ಯೂಬರ್ಸ್ಗೆ ಮಾತ್ರ ಗೊತ್ತು. ಯಾವ ಕಾರಣಕ್ಕೂ ಕೂಡ ಯೂಟ್ಯೂಬರ್ಸ್ ನ ಕೇವಲ ಮಾಡೋದಕ್ಕೆ ಹೋಗ್ಬೇಡಿ. ಇಷ್ಟನ್ನ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.